ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ಗೆ ಸ್ವಾಗತ. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು 10th ಮೇ ಶುಕ್ರವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ 9th ಮೇ ಗುರುವಾರದ ದಿನ ನಿಫ್ಟಿ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಯಾವ ರೀತಿ ಇತ್ತು ಅಂತ ಡಿಸ್ಕಸ್ ಮಾಡೋಣ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಅಂದ್ರೆ ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ನಿಫ್ಟಿ ರೇಂಜ್ ಬೌಂಡ್ ಆಗ್ಬೋದು ಅಥವಾ ಪ್ರೀವಿಯಸ್ ಡೇ ಅಂದ್ರೆ ಬುಧವಾರದ ಲೋ ಕಟ್ ಆಗ್ತಿದ್ದಂಗೆ ಅಲ್ಲಿ ನಿಫ್ಟಿನಲ್ಲಿ ಅದು 22,185 ಇಂದ ಕೆಳಗಡೆ 22,170 ಕೆಳಗಡೆ ಬರ್ತಿದ್ದಂಗೆ ಡೈರೆಕ್ಟ್ ಆಗಿ ಟಾರ್ಗೆಟ್ 22,000 ವರೆಗೆ ಅಂತ ಹೇಳಿದ್ವಿ. ಸೊ ಈ ಲೆವೆಲ್ ನ ನಿಫ್ಟಿ ಗುರುವಾರ ದಿನ ಅಚೀವ್ ಮಾಡಿ ಅದಕ್ಕಿಂತ ಕೆಳಗಡೆ ಬಂದು ಎಂಡ್ ಆಫ್ ದ ಡೇ 21,957 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಈಗ ನಾವು 10th ಮೇಗೆ ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ ಈ ಲೆವೆಲ್ ಇಂದ ಬರೋ ಯಾವುದೇ ರಿಕವರಿ ನಿಯರ್ 22,100 ಇಂದ 22,130 ಈ ಲೆವೆಲ್ ಅಲ್ಲಿ ಯಾವುದೇ ರಿವರ್ಸಲ್ ಅಲ್ಲಿ ಅಗೇನ್ ನಾವು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೆ ನೋಡ್ಬೇಕು. ಇಲ್ಲಿಂದ ಬರೋ ಡೌನ್ ಅಗೇನ್ 22,000 ಹಾಗೂ ಕೆಳಗಡೆ 21,800 ಲೆವೆಲ್ ಅಥವಾ 830 ಈ ಲೆವೆಲ್ ವರೆಗೂ ನಾವು ಶುಕ್ರವಾರ ದಿನ ನೋಡಬಹುದಾಗಿದೆ. ಇನ್ನು ಸ್ಟಾರ್ಟಿಂಗ್ ಆಫ್ ದ ಡೇನೆ ಈ ಲೆವೆಲ್ ಇಂದ ಕೆಳಗಡೆ ಬಂದ್ರೆ 21,800 830 ಹತ್ರ ಇಲ್ಲಿಂದ ಸಪೋರ್ಟ್ ತಗೊಂಡು ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಆ ರಿವರ್ಸಲ್ ಅಗೇನ್ ಮೇಲೆ 22,050 ಇಂದ 22,100 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಇಲ್ಲಿ ಬರೋ ಕರೆಕ್ಷನ್ 21,800 ಕೆಳಗಡೆ ಕ್ಲೋಸಿಂಗ್ ಏನಾದ್ರೂ ಬಂತು ಅಂತಂದ್ರೆ ಇಲ್ಲಿಂದ ಬರೋ ಕರೆಕ್ಷನ್ ನೆಕ್ಸ್ಟ್ ಡೈರೆಕ್ಟ್ ಆಗಿ ಮುಂದಿನ ವಾರದಲ್ಲಿ 21,450 ಹಾಗೂ ಇನ್ನು ಕೆಳಗಡೆ ಬಂದ್ರೆ ನಿಯರ್ 200 ಡೇ ಮೂವಿಂಗ್ ಆವರೇಜ್ ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇದೆ. ಸೊ 21,800 ಕೆಳಗಡೆ ಕ್ಲೋಸಿಂಗ್ ಬಂತು ಅಂದ್ರೆ ನಿಫ್ಟಿ ತುಂಬಾ ವೀಕ್ ಆಗುತ್ತೆ. ಅದೇ ಏನಾದ್ರೂ ಸ್ಟಾರ್ಟಿಂಗ್ ಆಫ್ ದ ಡೇನೆ 21,800 830 ಇಂದ ಒಂದು ರಿವರ್ಸಲ್ ಶಾರ್ಟ್ ಕವರಿಂಗ್ ಗೆ ನಾವು ಕಾಲ್ ಪೊಸಿಷನ್ ತಗೋಬಹುದು. ಇಲ್ದಿದ್ರೆ ಆದಷ್ಟು ನಾವು ಪುಟ್ ಪೊಸಿಷನ್ಸ್ ಮಾತ್ರನೇ ನಿಫ್ಟಿನಲ್ಲಿ ತಗೊಳ್ಳೋಣ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಬ್ಯಾಂಕ್ ನಿಫ್ಟಿ 47,700 ಕೆಳಗಡೆ ಬಂದ್ರೆ 200 to 300 ಪಾಯಿಂಟ್ಸ್ ಡೌನ್ ಮೂವ್ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಬ್ಯಾಂಕ್ ನಿಫ್ಟಿ 47,700 ಇಲ್ಲಿ ಬ್ಯಾಂಕ್ ನಿಫ್ಟಿಯ 50 ಡೇ ಮೂವಿಂಗ್ ಆವರೇಜ್ ನ ಬ್ರೇಕ್ ಆಗ್ತಿದ್ದಂಗೆ ಕೆಳಗಡೆ ನಿಯರ್ 47,440 ವರೆಗೆ ಬ್ಯಾಂಕ್ ನಿಫ್ಟಿ ಬಂದಿದ್ದು ಎಂಡ್ ಆಫ್ ದ ಡೇ 47,487 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಈ ಲೆವೆಲ್ ಇಂದ ಬರೋ ಯಾವುದೇ ರಿಕವರಿ ನಿಯರ್ 47,700 ಮೇಲೆ ಟ್ರೇಡ್ ಆಗಕ್ಕೆ ಶುರು ಮಾಡಿದ್ರೆ ಮಾತ್ರನೇ ಇಲ್ಲಿಂದ ಅಪ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಇಲ್ಲಿಂದ ಬರೋ ಯಾವುದೇ ಅಪ್ ಮೂವ್ ನಲ್ಲಿ ನಾವು ಸಿ ಪೊಸಿಷನ್ಸ್ ನ ತಗೊಳ್ಳೋದು ಬೇಡ. ಅದೇ 47,700 ಹತ್ರ ಬಂದು ಇಲ್ಲಿಂದ ಕೆಳಗಡೆ ಬರ್ತಾ ಇದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇನ್ನು ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ಆಗಿ ಓಪನ್ ಆದ್ರೆ ಕೂಡ ಇಲ್ಲಿಂದ ನಾವು ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಇಲ್ಲಿಂದ ಬರೋ ಡೌನ್ ಬ್ಯಾಂಕ್ ನಿಫ್ಟಿಯ 100 ಡೇ ಮೂವಿಂಗ್ ಆವರೇಜ್ 47,050 ಇಂದ 100 ಹತ್ರ ಬರುತ್ತೆ. ಸೊ ಈ ಲೆವೆಲ್ ವರೆಗೆ ನಾವು ಪುಟ್ ಅಲ್ಲಿ ಪೊಸಿಷನ್ ತಗೊಂಡು ಬ್ಯಾಂಕ್ ನಿಫ್ಟಿನಲ್ಲಿ ಶುಕ್ರವಾರ ದಿನ ಟ್ರೇಡ್ ಮಾಡಬಹುದು. ಇನ್ನು 47,000 ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕರೆಕ್ಷನ್ ಬ್ಯಾಂಕ್ ನಿಫ್ಟಿನಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಆ ಲೆವೆಲ್ಸ್ ನ ನಾವು ಬರೋ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇನ್ನು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬಿಟ್ರೆ ಶುಕ್ರವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಇದೆ. ಸೊ ಸೆನ್ಸೆಕ್ಸ್ ಟ್ರೇಡಿಂಗ್ ಲೆವೆಲ್ಸ್ ನ ಕೂಡ ನೋಡಿ. ಸೊ ಸೆನ್ಸೆಕ್ಸ್ ಅಲ್ಲಿ ಕೂಡ ನಾವು ಸೆಲ್ ಅಂಡ್ ರೈಸ್ ಅಥವಾ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೇ ಯೋಚನೆ ಮಾಡೋಣ. ಸೆನ್ಸೆಕ್ಸ್ ಕ್ಲೋಸಿಂಗ್ 72,440 ಹತ್ರ ಬಂದಿದೆ. ಸೊ ಇಲ್ಲಿಂದ ಸೆನ್ಸೆಕ್ಸ್ ಅಲ್ಲಿ ಯಾವುದೇ ರಿಕವರಿ ಬಂದು ನಮ್ಗೆ ಏನಾದ್ರೂ ಸೆನ್ಸೆಕ್ಸ್ 73,000 ಇಂದ ಮೇಲೆ 73,300 ಹತ್ರ ಸಿಕ್ಕರೆ ಈ ಲೆವೆಲ್ ಇಂದ ಪುಟ್ ಪೊಸಿಷನ್ಸ್ ನ ನಾವು ಟ್ರೈ ಮಾಡಬಹುದು. ಹಾಗೂ ಇಲ್ಲಿಂದ ಬರೋ ಡೌನ್ ಗೆ ಟಾರ್ಗೆಟ್ 72,100 ವರೆಗೂ ನಾವು ಟಾರ್ಗೆಟ್ ನ ಇಟ್ಕೋಬಹುದಾಗಿದೆ. ಇನ್ನು 72,100 ನ ಬ್ರೇಕ್ ಆದ್ರೆ ಇಲ್ಲಿಂದ ಬರೋ ಹೆಚ್ಚಿನ ಕರೆಕ್ಷನ್ ಅನದರ್ 500 to 600 ಪಾಯಿಂಟ್ಸ್ ಡೌನ್ ಮೂವ್ ನ ನಾವು ಸೆನ್ಸೆಕ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ 72,100 ಅದನ್ನ ಬ್ರೇಕ್ ಆಗ್ತಿದ್ದಂಗೆ ಕೂಡ ಪುಟ್ ಪೊಸಿಷನ್ ತಗೋಬಹುದು. ಅಥವಾ ದಿನದಲ್ಲಿ ಏನಾದರೂ ರಿಕವರಿ ಬಂದು 73,000 ಇಂದ 73,300 ಹತ್ರ ಬಂದ್ರೆ
ಇಲ್ಲಿಂದ ಕೂಡ ನಾವು ಪುಟ್ ಪೊಸಿಷನ್ಸ್ ನ ಸೆನ್ಸೆಕ್ಸ್ ಅಲ್ಲಿ ಟ್ರೈ ಮಾಡಬಹುದು. ಹಾಗೂ ಯಾವುದೇ ಲೆವೆಲ್ ಅಲ್ಲಿ ಸೆನ್ಸೆಕ್ಸ್ ಅಲ್ಲಿ ಸಿ ಪೊಸಿಷನ್ಸ್ ನ ಶುಕ್ರವಾರ ದಿನ 10th ಮೇ ಟ್ರೈ ಮಾಡೋದು ಬೇಡ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮುಂಬರೋ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.